ಭಾಗ 2 ವೈವಾಹಿಕ ಜೀವನ ಮತ್ತು ವೈರಾಗ್ಯ. ಪ್ರಸಿದ್ಧ ಜ್ಯೋತಿಷಿಯಾಗಿದ್ದ ದೀನಬಂಧು ಪಾಠಕರ ಕನ್ಯೆ ರತ್ನಾವಳಿಯೊಂದಿಗೆ ತುಳಸೀದಾಸರ ವಿವಾಹವು ಆಯಿತು. ರತ್ನಾವಳಿಯು ವಿದ್ಯಾವಂತೆಯೂ ರೂಪವತಿಯೂ ಮತ್ತು ಸುಸಂಸ್ಕೃತೆಯೂ ಆಗಿದ್ದಳು. ಸುಗುಣೆ ರತ್ನಾವಳಿಯೆಂದರೆ ತುಳಸೀದಾಸರಿಗೆ ಅವಳ ಮೇಲೆ ಅತಿಯಾದ ಪ್ರೀತಿ ಮೋಹವಿತ್ತು. ಈ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟಿ ಶೈಶಾವಸ್ಥೆಯಲ್ಲಿಯೇ ತೀರಿಹೋಯಿತು. ಒಮ್ಮೆ ತುಳಸೀದಾಸರು ಪರ ಊರಿನ ಕೆಲಸ ನಿಮಿತ್ತವಾಗಿ ಹೋದಾಗ ಅವರ ಪತ್ನಿಗೆ ತವರು ಮನೆಗೆ ತೂರ್ತು ಹೋಗುವ ಪ್ರಸಂಗವು ಒದಗಿ ಬಂದಿತು. ರಾತ್ರಿ ಮರಳಿ ಮನೆಗೆ ಬಂದಾಗ ದಾಸರಿಗೆ ಪತ್ನಿಯು ತವರಿಗೆ ಹೋದದ್ದು ತಿಳಿಯಿತು. ಪತ್ನಿಯನ್ನು ಕಾಣುವ ಬಯಕೆಯು ತೀವ್ರವಾಗಿ ಅವರು ಯಮುನೆಯ ದಡಕ್ಕೆ ಬಂದಾಗ ಪ್ರವಾಹದಿಂದ ತುಂಬಿ ಹರಿಯುವ ನದಿಯನ್ನು ದಾಟಲು ಅಂಬಿಗನು ಒಪ್ಪಲಿಲ್ಲ. ಆಗ ಕಟ್ಟಿಗೆ ತುಂಡೆಂದು ತಿಳಿದು ಒಂದು ಶವವನ್ನು ಹಿಡಿದು ದಾಸರು ಈಜಿ ನದಿಯನ್ನು ದಾಟಿದರು. ಭಾರ್ಯೆಯ ಮನೆಗೆ ಬಂದಾಗ ಮಧ್ಯರಾತ್ರಿ ಸಮಯವಾಗಿತ್ತು. ಅಟ್ಟದ ಮೇಲೇರಲು ಅಲ್ಲಿ ಇಳಿಬಿದ್ದಿದ್ದ ಹಾವನ್ನು ಹಗ್ಗವೆಂದು ತಿಳಿದು ಮೇಲೇರಿ ಪತ್ನಿಯ ಬಳಿಗೆ ಬಂದರು. ಪತಿಯನ್ನು ಕಂಡು ರತ್ನಾವಳಿಗೆ ಆಶ್ಚರ್ಯ, ಗಾಬರಿ ಮತ್ತು ಕೋಪವು ಉಂಟಾಯಿತು. ಆಕೆಯು ಪತಿಯನ್ನು ಹೀಯಾಳಿಸುತ್ತಾ ಹೀಗೆ ಛೇಡಿಸಿದಳು: ಮೂಳೆ ಮಾಂಸ ತುಂಬಿದ ನನ್ನ ಈ ನಶ್ವರವಾದ ದೇಹವನ್ನು ಪ್ರೀತಿಸುವಷ್ಟು ನೀವು ಪ್ರಭು ಶ್ರೀರಾಮಚಂದ್ರನನ್ನು ಕಿಂಚಿತ್ತಾದರೂ ಪ್ರೀತಿಸಿದ್ದರೆ ಈ ಸಂಸಾರ ಬಂಧನದ ವ್ಯಾಮೋಹದಿಂದ ಪಾರಾಗುತ್ತಿದ್ದಿರಿ ಎಂದು ನುಡಿದಳು. ಪತ್ನಿಯ ಚುಚ್ಚು ಮಾತುಗಳನ್ನು ದಾಸರ ಮೇಲೆ ಅಗಾಧ ಪರಿಣಾಮವನ್ನುಂಟು ಮಾಡಿತು. ಭಗವಂತನ ಸಂಕಲ್ಪವನ್ನು ಅರಿತವರಾರು. ಪತ್ನಿಯ ಮೇಲಿನ ಅತಿ ಅನುರಾಗವೇ ವೈರಾಗ್ಯಕ್ಕೆ ಕಾರಣವಾಯಿತು. ಭಗವಂತನು ಯಾರಿಂದ ಏನನ್ನು ಮಾಡಿಸುವನೋ ಅವನಿಗೇ ಗೊತ್ತು. ಕಪಟ ನಾಟಕ ಸೂತ್ರಧಾರಿಯಾದ ಭಗವಂತನ ಕಲ್ಪನೆ ಯಾರಿಗೂ ಅರಿಯಲಾಗದು. ತುಳಸೀದಾಸರಲ್ಲಿ ರಾಮಭಕ್ತಿ ಸಂಸ್ಕಾರವು ಜಾಗೃತವಾಗಿ ಮನೆ ಮಠವನ್ನು ತ್ಯಜಿಸಿ ಸಾಧುಗಳಾದರು. ಅಯೋಧ್ಯೆ, ಮಥುರಾ, ಬೃಂದಾವನ್, ಕಾಶಿ ಮುಂತಾದ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದರು. ಮಾನಸ ಸರೋವರ ಯಾತ್ರೆ ಕೈಗೊಂಡಾಗ ಕಾಕಭುಷುಂಡಿಗಳ ದರ್ಶನವಾಯಿತು. ಪ್ರತಿನಿತ್ಯ ದಾಸರು ರಾಮಕಥಾ ಪ್ರವಚನವನ್ನು ಮಾಡತೊಡಗಿದರು. ನಿತ್ಯವೂ ತುಳಸೀದಾಸರು ನದಿಯಲ್ಲಿ ಸ್ನಾನ ಅಹಿಕೆಗಳನ್ನು ಮುಗಿಸಿಕೊಂಡು ಬರುವಾಗ ನದಿಯ ದಡದಲ್ಲಿದ್ದ ಆಲದ ಮರಕ್ಕೆ ತಮ್ಮ ತಂಬಿಗೆಯಲ್ಲಿದ್ದ ಉಳಿದಿದ್ದ ಜಲವನ್ನು ಹಾಕಿ ಹೋಗುತ್ತಿದ್ದರಂತೆ. ಪವಿತ್ರವಾದ ಸಂತರ ಜಲದಿಂದ ಆ ಮರದಲ್ಲಿದ್ದ ಬ್ರಹ್ಮರಾಕ್ಷಸನಿಗೆ ಮುಕ್ತಿಯು ದೊರೆಯಿತು. ಆ ಪ್ರೇತಾತ್ಮವು ಇವರ ಮುಂದೆ ಕಾಣಿಸಿಕೊಂಡು, ಸಜ್ಜನರೇ, ತಮಗೆ ಏನು ಸಹಾಯ ಮಾಡಲಿ ಎಂದು ಕೇಳಿತು. ನಿಮ್ಮಿಂದ ನಾನು ಮುಕ್ತಿಯನ್ನು ಪಡೆದೆ ಎಂದು ಹೇಳಿತು. ಅದಕ್ಕೆ ದಾಸರು ಶ್ರೀರಾಮನ ದರ್ಶನ ಮಾಡಿಸು ಎಂದು ಹೇಳಿದರು. ಆಗ ಪ್ರೇತಾತ್ಮವು ಅದು ತನ್ನಿಂದಾಗದ ಕೆಲಸವೆಂದು ದಿನಾಲೂ ರಾಮಕಥಾ ಪ್ರವಚನ ಮಾಡುವಾಗ ಕೋತಿ ರೂಪದಲ್ಲಿ ಒಂದು ಕುಳಿತುಕೊಂಡು ಕೇಳುವ ಹನುಮಂತನಿಂದ ಸಾಧ್ಯವೆಂದು ಹೇಳಿತು. ಸಂತಸಗೊಂಡ ದಾಸರು ಹನುಮಂತನನ್ನು ಗುರುತಿಸಿ ತಲೆಬಾಗಿ ನಮಿಸಿ ಶ್ರೀರಾಮನ ದರ್ಶನ ಮಾಡಿಸಿ ಪುನೀತನನ್ನಾಗಿ ಮಾಡಿ ಎಂದು ಕೋರಿದರು. ಹನುಮಂತನ ಸಲಹೆಯಂತೆ ಚಿತ್ರಕೂಟಕ್ಕೆ ಹೋಗಿ ರಾಮಘಾಟದಲ್ಲಿ ಬರುವ ಭಕ್ತರಿಗೆ ಶ್ರೀಗಂಧವನ್ನು ತೇದಿಕೊಡುವ ಕಾರ್ಯವನ್ನು ಪ್ರಾರಂಭಿಸಿದರು. ಒಂದು ದಿನ ಇಬ್ಬರು ಸುರದ್ರೂಪಿ ಯುವಕರು ಕೈಯಲ್ಲಿ ಬಿಲ್ಲುಬಾಣ ಹಿಡಿದು ಹೊರಟ ಕುದುರೆ ಸವಾರನ್ನು ನೋಡಿದರು. ಆದರೆ ರಾಮಲಕ್ಷ್ಮಣರೆಂದು ಅವರನ್ನು ಗುರುತಿಸಲಾಗಲಿಲ್ಲ. ಮತ್ತೊಮ್ಮೆ ಮೌನಿ ಅಮಾವಾಸ್ಯೆಯ ದಿನ ಬಾಲರೂಪಿ ಶ್ರೀರಾಮನು ಬಂದು ದಾಸರಿಗೆ ಗಂಧವನ್ನು ಕೇಳಿದನಂತೆ. ಈ ಸಲ ಮೋಸ ಹೋಗಬಾರದೆಂದು ಹನುಮಂತನು ಗಿಳಿ ರೂಪದಿಂದ ಬಂದು ಈ ದೋಹಾವನ್ನು ಹೇಳಿದನಂತೆ: ಚಿತ್ರಕೂಟಕ ಘಾಟ ಪರ ಭಯಿ ಸಂತನ ಕಿ ಬೀರ, ತುಳಸಿದಾಸ ಚಂದನ ಹಿಂಸೆ ತಿಲಕದೇತ ರಘುಬೀರ. ದಾಸರು ದೋಹೆಯನ್ನು ತಿಳಿದು ಬಾಲರೂಪಿ ಶ್ರೀರಾಮನನ್ನು ಕಂಡು ಪುಳಕಿತರಾಗಿ ತನ್ಮಯರಾದರು. ಶ್ರೀರಾಮನು ದಾಸರಿಂದ ಗಂಧವನ್ನು ಪಡೆದು ತಾನು ಹಚ್ಚಿಕೊಂಡು ದಾಸರ ಹಣೆಗೆ ತಿಲಕವನ್ನಿಟ್ಟು ಮಾಯವಾದನು. ಇವೆಲ್ಲ ದಂತಕಥೆಗಳೆಂದು ಅನಿಸಿದರೂ ಭಗವಂತನು ತನ್ನ ಭಕ್ತರ ಮೇಲಿನ ಪ್ರೀತಿಗಾಗಿ ಯಾವ ಕೆಲಸವನ್ನಾದರೂ ಮಾಡಲು ಸಿದ್ಧನಿರುವನೆಂದು ತಿಳಿಯಬೇಕು. ಅಪರೋಕ್ಷ ಜ್ಞಾನಿಗಳನ್ನು ದೇವರು ಪ್ರತ್ಯಕ್ಷನಾದಂತೆ ನಮ್ಮಂಥ ಸಾಧ ಮನುಷ್ಯರಿಗೆ ಇದು ಅರಿಯಲಾಗದೆಂದು ನನಗೆ ಅನಿಸುವುದು.